ನಮಸ್ಕಾರ ಎಲ್ಲರಿಗೂ ಹೆಂಗದ್ರಿ ಎಲ್ಲರೂ ನಾನಂತೂ ಸೂಪರ್ ಆಗದೀನಿ. ನಿನ್ನೆ ನಮ್ಮ ಕೊತ್ಪಾಳದ ಅಂಕಲ್ಗಿ ಅಡವಿ ಸಿದ್ದೇಶ್ವರ ಮಠದಾಗ ಕಾರ್ತಿಕೋತ್ಸವವನ್ನು ಆಚರಿಸಿದ್ವಿ. ನಾವು ಮಧ್ಯಾಹ್ನ ಒಂದು ಸ್ವಲ್ಪ ಮಠದ ತನ ಹೋಗಿ ಪಣತಿ ಗಿಣತಿ ಸ್ವಚ್ಛ ಮಾಡಿದ್ರಾತಂತ ಹೋಗಿದ್ವಿ. ಹೋಗೋದ್ರೊಳಗೆ ಗಂಡ್ಮಕ್ಳು ಒಂದಿಷ್ಟು ಮಂದಿ ಹತ್ತಿ ಕಾಳನ್ನ ಅರ್ಬ್ಯಾಗ ಗಂಟು ಕಟ್ಟಿ ಎಣ್ಣೆಗೆ ನೆನೆಯಾಕೆ ಇಡಾಕತ್ತಿದ್ರು. ಆಮೇಲೆ ನಾವು ಮಹಿಳಾ ಬಳಗದವರೆಲ್ಲ ಹೋಗಿದ್ವಲ್ಲ, ಅಷ್ಟ್ರು ಪಣತಿನೆಲ್ಲ ಸ್ವಚ್ಛ ಮಾಡಿ ಅವನ್ನ ಡಬ್ಬಿ ಒಳಗೆ ಪ್ಯಾಕ್ ಮಾಡಿಟ್ಟು ಮನೆಗೆ ಬಂದ್ವಿ. ಮತ್ತು ಸಾಯಂಕಾಲ ಕಾರ್ತಿಕ ಹಚ್ಚಕ್ಕಂತ ಮಠಕ್ಕೆ ಹೋಗೋದ್ಲಿಗಿನ ನಮ್ಮ ಊರಿನ ಒಂದಿಷ್ಟು ಮಂದಿ ಹೆಣ್ಮಕ್ಳಾತು, ಒಂದಿಷ್ಟು ಮಂದಿ ಹುಡುಗಿಯರಾತು, ಎಲ್ಲರೂ ಮಠದ ಆವರಣದಾಗೆಲ್ಲ ದೊಡ್ಡ ದೊಡ್ಡ ರಂಗೋಲಿ ತೆಗ್ಯಾಕತ್ತಿದ್ರು. ರಂಗೋಲಿ ತೆಗೆದು ಅದ್ರೊಳಗೆ ಪಣತಿ ಇಟ್ಟು ಅದಕ್ಕೆ ಬತ್ತಿ ಹಾಕಾಕತ್ತಿದ್ರು ರೀ. ಒಂದಿಷ್ಟು ದೊಡ್ಡ ದೊಡ್ಡ ಹೂವು ಆತು, ಮತ್ತು ರಂಗೋಲಿ ಒಳಗೆ ಓಂ ಅಂತ ಬರೆದಿದ್ರು, ಮತ್ತು ದೊಡ್ಡ ದೊಡ್ಡ ಹೂವು ತೆಗ್ದಿದ್ರು, ಮತ್ತು ಕೆಲವಿಷ್ಟು ರಂಗೋಲಿ ತೆಗೆದು ಅದ್ರೊಳಗೆ ಬಣ್ಣ ತುಂಬಿದ್ರು. ಹೀಗಾಗಿ ಮಠದ ಆವರಣ ಭಾಳ ಚಂದ ಕಾಣಕತ್ತಿತ್ತು. ನಮ್ಮ ಮಹಿಳಾ ಬಳಗದವರು ಹೋಗಿ ಚಂದಾಗಿ ರಂಗೋಲಿ ತೆಗೆದು ಒಂದಿಷ್ಟು ಬಣ್ಣ ತುಂಬಿದ್ರು. ಆಮೇಲೆ ನಾವು ಎಲ್ಲ ಮಹಿಳೆಯರೆಲ್ಲ ಸೇರಿ ಪಣತಿಗೆ ಬತ್ತಿ ಹಾಕಿ ಎಲ್ಲೆಲ್ಲೆಲ್ಲ ಜಾಗ ಖಾಲಿ ಇರ್ತೈತಿ ಮಠದ ಆವರಣದೊಳಗೆಲ್ಲ ಅಲಂಕಾರ ಮಾಡಿದ್ವಿ ಪಣತಿಲಿ. ಆಮೇಲೆ ನಮ್ಮ ಅಜ್ಜಾರು ಕಾರ್ತಿಕೋತ್ಸವವನ್ನು ಮಂಗಳಾರತಿ ಅಂದು ಪ್ರಾರಂಭ ಮಾಡಿದ್ರು. ಎಲ್ಲ ಕಾರ್ತಿಕೋತ್ಸವ ಪ್ರಾರಂಭ ಆದ ನಂತರ ಎಲ್ಲ ಪಣತಿಗೂ ದೀಪ ಹಚ್ಚಿದಾಗ ಎಲ್ಲ ಗದ್ದಿಗೆ ಬಂತು, ಮಠ ಬಂತು, ಭಾಳ ಚಂದ ಕಾಣಕತ್ರಿ. ಈ ಸಾಲು ದೀಪದೊಳಗೆ ನಮ್ಮ ಮಠ ಭಾಳ ಜಗಮಗ ಹೊಳೆಯಾಕತ್ತಿತ್ತು. ಎಲ್ಲರೂ ಪಣತಿ ಹಚ್ಚೋದನ್ನು ಭಾಳ ಸಂಭ್ರಮದಿಂದ ಆಚರಿಸಿದ್ರು. ಆಮೇಲೆ ನಮ್ಮ ಮಹಿಳೆಯರೆಲ್ಲ ಒಂದಿಷ್ಟು ವಿಡಿಯೋ ಮಾಡ್ಕೊಳ್ಳೋದು ಮತ್ತು ಫೋಟೋ ತಗೊಳ್ಳೋದು ಎಲ್ಲ ಮಾಡಾಕತ್ತಿದ್ವಿ. ಆಮೇಲೆ ಮಠ ನೋಡಾಕತ್ತೀವಿ, ಎರಡು ಕಣ್ಣು ಸಾಲವಲ್ದು ನೋಡ್ರಿ ನಮ್ಗೆ, ಅಷ್ಟು ಚಂದ ಕಾಣಕತ್ತೈತಿ. ಬಣ್ಣ ಬಣ್ಣದ ದೀಪ ಹಚ್ಚಿದ್ರಿಂದ ಮಠದ ಅಲಂಕಾರ ಭಾಳ ಚಂದ ಕಾಣಕತ್ತಿತ್ತು. ಈ ರಂಗೋಲಿಯಾಗ ದೀಪ ಇಟ್ಟ ಮೇಲಂತೂ ಅವು ಭಾಳ ಚಂದ ಕಾಣಕತ್ತಿದ್ವು. ಕಾರ್ತಿಕ ಹಚ್ಚಿ ಕಾಯಿ ಹೊಡ್ಕೊಂಡು ಆಮೇಲೆ ಚುಮ್ಮರಿ ಪಡಾರ ತಿಂದು ನಾವು ಅಜ್ಜಾರ ಜೊತೆ ಫೋಟೋ ತೆಗೆಸ್ಕೊಂಡು ಮನೆಗೆ ಬಂದ್ವಿ. ನನ್ನ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ.